ಬನ್ನಿ. ಎಲ್ಲ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಚಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಹೌದು, ಲಾಸ್ಟ್ ಸೀಸನ್ RCB ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್ ಅವರು ಈ ಸೀಸನ್ ಯಾವ ರೀತಿ ಆಡ್ತಾರೆ ಅಂತ ನೀವು ನೋಡಬೇಕಾಗುತ್ತೆ. ಮತ್ತೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇದೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. RCB ಟೀಮ್ದು ಹೋಗಿ ನೋಡ್ಕೊ ಬನ್ನಿ. ಈಗ RCB ಅವ್ರನ್ನ ನಾನು ಫಸ್ಟ್ ಇಕ್ತೀನಿ ಅಂತ ಹೇಳ್ಬೋದು, ಯಾಕಂದ್ರೆ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಅವರು ನಾನು ಟಾಪ್ 1 ಇಕ್ತೀನಿ ಅಂತ ಹೇಳ್ಬೋದು. RCB ಅವರು ಲಾಸ್ಟ್ ಸೀಸನ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆದ್ರೂ ಅಂತ ನಾನು ಇದು ಇಕ್ತಿಲ್ಲ, ಯಾಕಂತ ಹೇಳಿದ್ರೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಸಖತ್ತಾದಂಥ ಪಾರ್ಟ್ನರ್ಶಿಪ್ನ ನಮ್ಮ RCBಗೆ ಕೊಟ್ಟಿದ್ದಾರೆ. ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ಬೋದು ನಮ್ಮ RCB ಅವರು ಕಪ್ ಗೆಲ್ಲೋದಕ್ಕೆ ಲಾಸ್ಟ್ ಸೀಸನ್. ಇಲ್ಲಿ ವಿರಾಟ್ ಕೊಹ್ಲಿ ಅವರು ಜಾಸ್ತಿ ಇನ್ನಿಂಗ್ಸ್ ಮುಗಿಯೋ ಗಂಟನೂ ಆಡಿ RCBನ ಗೆಲ್ಲಿಸ್ತಾ ಇದ್ರು ಅಂತ ಹೇಳಿದ್ರೆ, ಇಲ್ಲಿ ಫಿಲ್ ಸಾಲ್ಟ್ ಅವರು ಸಖತ್ ಅಗ್ರೆಸಿವ್ ಸ್ಟಾರ್ಟ್ನ ಕೊಡ್ತಾ ಇದ್ರು ಅಂತ ಹೇಳ್ಬೋದು RCBಗೆ. ಹಾಗಾಗಿ ಇವರಿಬ್ರು ನಾನು ಫೈರ್ ಅಂಡ್ ಐಸ್ ಜೋಡಿ ಅಂತ ಕರೆದ್ಬಿಟ್ಟು ನಾನು ಟಾಪ್ 1 ಇಕ್ಕಿರ್ತೀನಿ ಅಂತ ಹೇಳ್ಬೋದು. ಸಖತ್ತಾಗಿರುವಂಥ ಕಾಂಬೋ ಇವರಿಬ್ರದ್ದು, ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವ್ರದ್ದು. ನಂಬರ್ 2 ಬರ್ತಾರೆ ಇಲ್ಲಿ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ ಅವರು. 2024ರಲ್ಲಿ SRH ಅವರು ಫೈನಲ್ಗೆ ಹೋಗಿರ್ತಾರೆ. ಒನ್ ಆಫ್ ದಿ ಮೈನ್ ರೀಸನ್ ಅಂತ ಹೇಳಿದ್ರೆ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು ಅಂತ ಹೇಳ್ಬೋದು. ಯಾಕಂತಂದ್ರೆ ಸಖತ್ ಬಲ್ಕ್ ಆಫ್ ದಿ ರನ್ಸ್ ಇವರಿಬ್ಬರೇ ಸ್ಕೋರ್ ಮಾಡ್ತಾ ಇದ್ರು. ಇವರಿಬ್ರು ಆಡ್ತಾ ಇದ್ರೆ ಆಲ್ಮೋಸ್ಟ್ 300 ರನ್ಸ್ ಕೂಡ ಪಕ್ಕ ಬಂದೇ ಬರುತ್ತೆ ಅನ್ನೋ ರೇಂಜ್ಗೆ ಇವರಿಬ್ರು ಡಾಮಿನೇಟ್ ಮಾಡ್ತಾ ಇದ್ರು ಪವರ್ ಪ್ಲೇಲಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಖತ್ ಕೇಪಬಿಲಿಟಿ ಇರುವಂತ ಪ್ಲೇಯರ್ಗಳು ಇಬ್ರು, ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ಅವರು, ನಿಮ್ಗೆ ಗೊತ್ತೇ ಇದೆ. ಹಾಗಾಗಿ ಅವ್ರನ್ನ ನಂಬರ್ 2 ಇಕ್ಕಿರ್ತೀನಿ ಅಂತ ಹೇಳ್ಬೋದು. 3ನೇ ಸ್ಥಾನದಲ್ಲಿ ಬರ್ತಾರೆ ಫಿನ್ ಆಲೆನ್ ಹಾಗೂ ಟಿಮ್ ಸೈಫರ್ಟ್ ಅವರು ಅಂತ ಹೇಳ್ಬೋದು. ಟಿಮ್ ಸೈಫರ್ಟ್ ಹಾಗೂ ಫಿನ್ ಆಲೆನ್ ಅವ್ರನ್ನು ಇಬ್ರು ಕೂಡ ಆಡ್ಸಿದ್ರೆ ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ ಪೇರ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಬ್ರು ಕೂಡ ನ್ಯೂಜಿಲೆಂಡ್ ಇಂದ ಬರುವಂತ ಪ್ಲೇಯರ್ಸ್ಗಳು ಸಖತ್ ಅಗ್ರೆಸಿವ್ ನೇಚರೇ ಅಗ್ರೆಸಿವ್ ಇರುವಂತ ಪ್ಲೇಯರ್ಗಳು ಇಬ್ರು ಕೂಡ. ಯಾಕಂದ್ರೆ ನೀವು T20 ವರ್ಲ್ಡ್ ಕಪ್ ಅಲ್ಲಿ ನೋಡಿರ್ಬೋದು, ಆಲ್ಮೋಸ್ಟ್ ಹೈಯೆಸ್ಟ್ ಪಾರ್ಟ್ನರ್ಶಿಪ್ T20 ವರ್ಲ್ಡ್ ಕಪ್ ಅಲ್ಲಿ ಕಲೆ ಹಾಕಿದ್ರೆ ಇವರಿಬ್ರು ಅಂತ ಹೇಳ್ಬೋದು. ಅವ್ರನ್ನ ಬಿಟ್ಟರೆ ಸುನಿಲ್ ನಾರಾಯಣ್ ಓಪನ್ ಮಾಡಿದ್ರು ಕೂಡ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು. ಫಿನ್ ಆಲೆನ್ ಹಾಗೂ ಸುನಿಲ್ ನಾರಾಯಣ್ ಓಪನ್ ಮಾಡ್ಬೋದು. ಇಲ್ಲದ್ರೆ ಫಿನ್ ಆಲೆನ್ ಹಾಗೂ ಟಿಮ್ ಸೈಫರ್ಟ್ ಅವರು ಕೂಡ ಓಪನಿಂಗ್ ಮಾಡೋಕೆ ಸಾಧ್ಯತೆ ಇರುತ್ತೆ. KKR ಅವ್ರಿಗೆ ಆಲ್ಮೋಸ್ಟ್ ಇಂಜುರಿ ಸಮಸ್ಯೆ ಸಖತ್ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲ ಬೌಲರ್ಸ್ಗಳು ಸೀರಿಯಸ್ ಆಗಿ ಇಂಜುರಿ ಆಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ನಂಬರ್ 4 ಅಲ್ಲಿ ಬರ್ತಾರೆ ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಅವರು. ಇದೇನು ಚಿಕ್ಕ ಹುಡುಗನ ಇಕ್ಕಿದಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು ಈ ಸೀಸನ್ ಸಖತ್ ಧಮಾಕ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು. ಇಲ್ಲಿ ಅಂಡರ್-19 ಕೂಡ ಆಡ್ಕೊ ಬರ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಸಖತ್ ಗೇಮ್ ಪ್ರಾಕ್ಟೀಸ್ ಟೈಮ್ ಸಿಕ್ಕಿದೆ ಅವ್ರಿಗೆ. ಇಲ್ಲಿ IPL ಬೇರೆ, ಅಂಡರ್-19 ಬೇರೆ ಅಂತ ಹೇಳ್ಬೋದು. ಆದ್ರೆ 14 ವರ್ಷದ ಹುಡುಗ ಸಖತ್ತಾಗಿ ಆಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲರೂ ಖುಷಿ ಪಡ್ಲೇಬೇಕು. ಯಾಕಂತಂದ್ರೆ ಅದು IPLಗೆ ಒಂದು ಗೌರವವನ್ನು ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಇನ್ನ. ಹಾಗಾಗಿ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರನ್ನ ನಾನು 4ನೇ ಸ್ಥಾನದಲ್ಲಿ ಇಕ್ಕಿದ್ದೀನಿ ಅಂತ ಹೇಳ್ಬೋದು. RRಗೆ ಇವರು ಮೇನ್ ಕಾಂಪೋನೆಂಟ್ ಆಗ್ತಾರೆ ಅಂತ ಹೇಳ್ಬೋದು. 5ನೇ ಸ್ಥಾನದಲ್ಲಿ ಬರ್ತಾರೆ ಮುಂಬೈ ಇಂಡಿಯನ್ಸ್ನ ರೋಹಿತ್ ಶರ್ಮಾ ಹಾಗೂ ಕ್ವಿಂಟನ್ ಡಿಕಾಕ್ ಅವರು. ಲಾಸ್ಟ್ ಸೀಸನ್ ರಿಯಲ್ ರಿಕಂಟನ್ನ ಕೈಲಿ ಓಪನ್ ಮಾಡಿಸಿದ್ರು ಮುಂಬೈ ಇಂಡಿಯನ್ಸ್ ಅವರು. ಅಷ್ಟೊಂದು ಕ್ಲಿಕ್ ಆಗಲಿಲ್ಲ. ಹೌದು, ರಿಯಲ್ ರಿಕಂಟನ್ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. 300 ಇಲ್ಲ 250 ರನ್ಸ್ ಏನೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ಸುತ್ತೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ. ಚೆನ್ನಾಗಿ ಕೂಡ ಆಡಿದ್ದಾರೆ. ಆದ್ರೆ ಇಲ್ಲಿ ಕ್ವಿಂಟನ್ ಡಿಕಾಕ್ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್, ಅದಕ್ಕೋಸ್ಕರ ನಾವು ಕ್ವಿಂಟನ್ ಡಿಕಾಕ್ನ ಹಾಕೊಂಡಿದ್ದೀನಿ. ಮತ್ತೆ ರೋಹಿತ್ ಶರ್ಮನ ಅವರ ಇಂಡಿಯಾಗೆ ಆ ರೀತಿ ಆಡಿದಂಥ ಪ್ಲೇಯರು, ಸಖತ್ತಾಗಿ ಅಗ್ರೆಸಿವ್ ಇರುವಂಥ ಪ್ಲೇಯರು ರೋಹಿತ್ ಶರ್ಮಾ ಅವರು ಮತ್ತೆ ಕ್ವಿಂಟನ್ ಡಿಕಾಕ್ ಅವರು. ಅದಕ್ಕೆ ನಾನು ಅವರು 5ನೇ ಸ್ಥಾನದಲ್ಲಿ ಇಕ್ಕಿದ್ದೀನಿ ಅಂತ ಹೇಳೋದು. 6ನೇ ಸ್ಥಾನದಲ್ಲಿ ನಾನು ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಮತ್ತೆ ಪ್ರಿಯಾಂಶ್ ಆರ್ಯನ ಇಕ್ಕಿದ್ದೀನಿ ಅಂತ ಹೇಳ್ಬೋದು. ಪಂಜಾಬ್ ಕಿಂಗ್ಸ್ ಲಾಸ್ಟ್ ಸೀಸನ್ ಫೈನಲ್ ಬರೋಕ್ಕೆ ಇಂಡಿಯನ್ಸೇ ಮೇನ್ ಕಾರಣ ಅಂತ ಹೇಳ್ಬೋದು. ಅದರಲ್ಲೂ ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಅವರು ಮೇನ್ ರೀಸನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಸಖತ್ತಾಗಿ ಆಡ್ತಾರೆ ಇಬ್ರು ಕೂಡ. ಲೆಫ್ಟ್ ಹ್ಯಾಂಡರ್ ಆದಂತ ಪ್ರಿಯಾಂಶ್ ಆರ್ಯ ಅವರು ಮತ್ತೆ ರೈಟ್ ಹ್ಯಾಂಡೆಡ್ ಆದಂತ ಪ್ರಭ್ಸಿಮ್ರನ್ ಸಿಂಗ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಪಂಜಾಬ್ ಕಿಂಗ್ಸ್ಗೆ ಆಲ್ಮೋಸ್ಟ್ ಪವರ್ ಪ್ಲೇ ಧ್ವಂಸ ಮಾಡಿಕ್ತಾ ಇದ್ರು ಅಂತ ಹೇಳ್ಬೋದು. ಪ್ರಿಯಾಂಶ್ ಆರ್ಯ ಅವರು ಲಾಸ್ಟ್ ಸೀಸನ್ ಸೆಂಚುರಿ ಕೂಡ ಸ್ಕೋರ್ ಮಾಡ್ತಾರೆ. CSK ಅಗೇನ್ಸ್ಟ್ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಈ ಸೀಸನ್ ಟೆಸ್ಟ್ ಇರುತ್ತೆ ಪ್ರಿಯಾಂಶ್ ಆರ್ಯ ಅವ್ರಿಗೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ಅವರು ಫಸ್ಟ್ ಟೈಮ್ IPL ಆಡ್ತಿದ್ರು. ಹಾಗೆ ಈ ಸೀಸನ್ ಸೆಕೆಂಡ್ ಟೈಮ್ IPL ಆಡ್ತಿದ್ದು. ಈ ಸೀಸನ್ ಪರ್ಫಾರ್ಮೆನ್ಸ್ ಮಾಡ್ತಾರೋ ಇಲ್ಲ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 6ನೇ ಸ್ಥಾನದಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಮತ್ತೆ ಪ್ರಿಯಾಂಶ್ ಆರ್ಯನ ನಾನು 6ನೇ ಸ್ಥಾನದಲ್ಲಿ ಇಕ್ಕಿದ್ದೀನಿ. 7ನೇ ಸ್ಥಾನದಲ್ಲಿ ಬರ್ತಾರೆ KL ರಾಹುಲ್ ಹಾಗೂ ಬೆಂಡಕೆಟ್ ಆಡಿದ್ರೆ ಬೆಂಡಕೆಟ್, ಇಲ್ಲ ನಿಶಾಂಕ್ ಆಡಿದ್ರು ನಿಶಾಂಕ್ ಅವರು. ಇಬ್ರು ಕೂಡ ಸಖತ್ತಾಗಿ ಅಗ್ರೆಸಿವ್ ಇರುವಂತ ಪ್ಲೇಯರು. KL ರಾಹುಲ್ ಸ್ವಲ್ಪ ಸಾಲಿಡ್ ಆಗಿ ಕೊನೆವರೆಗೂ ಆಡೋಕೆ ಯೋಚನೆ ಮಾಡಿದ್ರೆ, ಇಲ್ಲಿ ಬೆಂಡಕೆಟ್ ಹಾಗೂ ನಿಶಾಂಕ್ ಅವರು ಸಖತ್ ಅಗ್ರೆಸಿವ್ ಇಂಟೆಂಟ್ ಇರುವಂತ ಪ್ಲೇಯರು. ನಿಶಾಂಕ್ ಅವರು ಸಖತ್ತಾಗಿ T20 ವರ್ಲ್ಡ್ ಕಪ್ ಅಲ್ಲಿ ಸೆಂಚುರಿ ಕೂಡ ಸ್ಕೋರ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರನ್ನಾದ್ರೂ ಆಡಿಸ್ಬೋದು, ಇಲ್ಲ ಬೆಂಡಕೆಟ್ನಾದ್ರು ಆಡಿಸ್ಬೋದು. ಬೆಂಡಕೆಟ್ ಕೂಡ ಸಖತ್ ಕ್ವಾಲಿಟಿ ಇರುವಂತ ಪ್ಲೇಯರು. ಹಾಗಾಗಿ ಇವರಿಬ್ಬರನ್ನ KL ರಾಹುಲ್ ಇಲ್ಲ ಬೆಂಡಕೆಟ್ ಇಲ್ಲ ನಿಶಾಂಕ ಅವ್ರನ್ನ 7ನೇ ಸ್ಥಾನದಲ್ಲಿ ಇಕ್ಕಿದ್ದೀನಿ. KL ರಾಹುಲ್ ಈ ಸೀಸನ್ ಸಖತ್ತಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೋಡೋದ. 8ನೇ ಸ್ಥಾನದಲ್ಲಿ ಬರ್ತಾರೆ ಐಡನ್ ಮಾರ್ಕ್ರಮ್ ಹಾಗೂ ಮಿಚೆಲ್ ಮಾರ್ಷ್ ಅವರು. ಲಾಸ್ಟ್ ಸೀಸನ್ ಒನ್ ಆಫ್ ದಿ ಬಲ್ಕ್ ರನ್ಸ್ ನ ಹೊಡೆದಿರುವಂತ ಪ್ಲೇಯರ್ ಅಲ್ಲಿ ಮಿಚೆಲ್ ಮಾರ್ಷ್ ಅವರು ಕೂಡ ಬರ್ತಾರೆ. ಆಲ್ಮೋಸ್ಟ್ 600+ ಸ್ಕೋರ್ ಮಾಡ್ತಾರೆ ಅನ್ಸುತ್ತೆ ಇಲ್ಲಿ ಮಿಚೆಲ್ ಮಾರ್ಷ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಐಡನ್ ಮಾರ್ಕ್ರಮ್ ಹಾಗೂ ಮಿಚೆಲ್ ಮಾರ್ಷ್ ಅವರು. ಇಬ್ರು ಕೂಡ ಫಾರಿನರ್ಸ್ ಅವರು. ಸೌತ್ ಆಫ್ರಿಕಾದಿಂದ ಐಡನ್ ಮಾರ್ಕ್ರಮ್ ಅವರು ಬಂದ್ರೆ ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್ ಆದಂತ ಇಬ್ರು ಕೂಡ ಕ್ಯಾಪ್ಟನ್ಸು.
ಐಡನ್ ಮಾರ್ಕ್ರಮ್ ಸೌತ್ ಆಫ್ರಿಕಾ ಟೀಮ್ ಕ್ಯಾಪ್ಟನ್ ಆದ್ರೆ ಮಿಚೆಲ್ ಮಾರ್ಷ್ ಅವರು ಆಸ್ಟ್ರೇಲಿಯಾ ಟೀಮ್ ಕ್ಯಾಪ್ಟನ್. ಇಬ್ರು ಕೂಡ ಕ್ಯಾಪ್ಟನ್ಸ್ LSG ಟೀಮ್ಗೆ ಓಪನ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ನಾನು LSG ಟೀಮ್ಗೆ ನಾನು ಐಡನ್ ಮಾರ್ಕ್ರಮ್ ಅವ್ರನ್ನ 8ನೇ ಸ್ಥಾನದಲ್ಲಿ ಇಕ್ತೀನಿ. ಮತ್ತೆ ಮಿಚೆಲ್ ಮಾರ್ಷ್ ಅವರು ಇಬ್ರು ಕೂಡ ಸಖತ್ ಬೆಸ್ಟ್ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಇರುವಂತ ಪ್ಲೇಯರ್, ಮತ್ತೆ ಸಖತ್ತಾಗಿ ಆಡ್ತಾರೆ. ನಂಬರ್ 9 ಅಲ್ಲಿ ಬರ್ತಾರೆ ಸಂಜು ಸ್ಯಾಮ್ಸನ್ ಅವರು ಮತ್ತೆ ಆಯುಷ್ ಮಾತ್ರೆ ಅವರು ಸಿ ಎಸ್ ಕೆ ಟೀಮ್ ಕೂಡ ಈ ಸತಿ ಸಖತ್ತಾಗಿ ಬ್ಯಾಲೆನ್ಸ್ಡ್ ಆಗಿದೆ ಅಂತ ಹೇಳ್ಬೋದು. ಮಿಡ್ಲ್ ಆರ್ಡರ್ ಸಖತ್ತಾಗಿ ಕಟ್ಕೊಂಡಿದ್ದಾರೆ ಸಿ ಎಸ್ ಕೆ ಅವರು. ಸಂಜು ಸ್ಯಾಮ್ಸನ್ ಮತ್ತೆ ಆಯುಷ್ ಮಾತ್ರೆ ಅವರು ಓಪನ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಆಯುಷ್ ಮಾತ್ರೆ ಅವರು ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್, ಕಪ್ ಗೆದ್ಕೊಂಡ್ ಬರ್ತಾ ಇದ್ದಾರೆ. ಆಯುಷ್ ಮಾತ್ರೆ ಅವರು ಯಾವ ರೀತಿ ಆಡಿದ್ದಾರೆ ಅಂತ ನೀವು ನೋಡಬಹುದು. ಫೈನಲ್ ಸಖತ್ತಾಗಿ ಆಡಿದ್ರು. ಅದನ್ನ ಬಿಟ್ಟರೆ ಸೀಸನ್ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ. ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ರೆ ನಮ್ಮ RCB ಮೇಲೆ ಸಖತ್ ಫೈಟ್ ಕೊಟ್ಟಂತ ಪ್ಲೇಯರ್ ಆಯುಷ್ ಮಾತ್ರೆ ಅವರು. ಜಾಶ್ ಹೆಜಲ್ವುಡ್ ಆಗಿರ್ಬೋದು, ಮತ್ತೆ S. ದಯಾಳ್ ಆಗಿರ್ಬೋದು, ಶ್ರೇಯಸ್ ಶರ್ಮಾ ಆಗಿರ್ಬೋದು, ಮತ್ತೆ ಭುವನೇಶ್ವರ್ ಕುಮಾರ್ಗೆ ಟೇಕ್ ಡೌನ್ ಮಾಡಿದಂತ ಪ್ಲೇಯರ್ ಆಯುಷ್ ಮಾತ್ರೆ ಅವರು. ನೆನಪಿರಲಿ, ಈ ಸೀಸನ್ ಅವರು ಮೇಜರ್ ಕಾಂಟ್ರಿಬ್ಯೂಟ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ CSK ಅವ್ರಿಗೆ. ಮತ್ತೆ ಸಂಜು ಸ್ಯಾಮ್ಸನ್ T20 ವರ್ಲ್ಡ್ ಕಪ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆದವರು, ಕೇಳಲೇಬೇಕಾ, ಸಖತ್ತಾಗಿ ಆಡ್ತಾರೆ. ಇಲ್ಲಿ ಆಯುಷ್ ಮಾತ್ರೆ ಇರೋ ಕಾರಣದಿಂದ ನಾನು ನಂಬರ್ 9 ಅಲ್ಲಿ ಇಕ್ಕಿದ್ದೀನಿ CSK ಟೀಮ್ನ. ಮತ್ತೆ ನಂಬರ್ 10 ಅಲ್ಲಿ ಬರ್ತಾರೆ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು. ಇವರು ಬ್ಯಾಟಿಂಗ್ ಡೆಪ್ತ್ ಇಲ್ದೇ ಇರೋ ಕಾರಣದಿಂದ ಇವರು ಆಲ್ಮೋಸ್ಟ್ ಸ್ಲೋಗೆ ಆಡ್ತಾರೆ. ನಾವೇ ಕೊನೆ ಗಂಟೆ ಆಡುವಂತ ಇಂಟೆಂಟ್ ಇಟ್ಕೊಂಡು ಆಡುವಂತ ಪ್ಲೇಯರು ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು GTಗೆ. ಆಲ್ಮೋಸ್ಟ್ ಅವ್ರು ಲಾಸ್ಟ್ ಸೀಸನ್ ಪೂರ್ತಿ ಬಲ್ಕ್ ರನ್ಸ್ ಕೂಡ ಜಾಸ್ ಬಟರ್ ಆಗಿರೋದು ಮತ್ತೆ ಶುಭ್ಮನ್ ಗಿಲ್ಸ್ ಮತ್ತೆ ಸಾಯಿ ಸುದರ್ಶನ್ ಕಾಂಟ್ರಿಬ್ಯೂಟ್ ಮಾಡಿದ್ರು. ರಾಹುಲ್ ತಿವಾಟಿ ಆಗಿರ್ಬೋದು, ಮತ್ತೆ ಶಾರುಖ್ ಖಾನ್ ಆಗಿರ್ಬೋದು, ಅವ್ರನ್ನ ಯಾರ ಮೇಲೆ ಭರವಸೆ ಇಲ್ಲದೆ ಇರೋ ಕಾರಣದಿಂದ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಫುಲ್ ಇನ್ನಿಂಗ್ಸ್ ಆಡೋದಕ್ಕೆ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ 10 ಅಲ್ಲಿ ಇಕ್ಕಿದ್ದೀನಿ ಅಂತ ಹೇಳ್ಬೋದು. ಇದು ನನ್ನ ಟಾಪ್ ಟೀಮ್. ನಂಬರ್ 1 ಅಲ್ಲಿ ಬರ್ತಾರೆ RCB, 2ನೇ ಸ್ಥಾನದಲ್ಲಿ ಬರ್ತಾರೆ SRH ಅವರು. ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಅವರು RCBಗೆ ಓಪನ್ ಮಾಡಿದ್ರೆ, ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ SRH ಟೀಮ್ಗೆ. ನಂಬರ್ 3 ಫಿನ್ನಾಲೆ ನಾವು ಟೀಮ್ ಸೈಫರ್ಟ್ KKR ಟೀಮ್ಗೆ. ಯಶಸ್ವಿ ಜೈಸ್ವಾಲ್ ಹಾಗೂ ವೈಭವ್ ಸೂರ್ಯವಂಶಿ ಯಾರು RR ಟೀಮ್ಗೆ. 5ನೇ ಸ್ಥಾನದಲ್ಲಿ ಬರ್ತಾರೆ ರೋಹಿತ್ ಶರ್ಮಾ ಹಾಗೂ ಕ್ವಿಂಟನ್ ಡಿಕಾಕ್ MI ಟೀಮ್ಗೆ. ಮತ್ತೆ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಮತ್ತೆ ಪ್ರಿಯಾಂಶ್ ಆರ್ಯ ಅವರು ಪಂಜಾಬ್ ಕಿಂಗ್ಸ್ಗೆ ಬರ್ತಾರೆ 6ನೇ ಸ್ಥಾನದಲ್ಲಿ. ಮತ್ತೆ KL ರಾಹುಲ್ ಮತ್ತೆ ಬೆನ್ ಡೆಕೆಟ್ ಆಡ್ತಾರೆ 7ನೇ ಸ್ಥಾನದಲ್ಲಿ. ಡೆಸಿ ಅವರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. 8ನೇ ಸ್ಥಾನದಲ್ಲಿ ಬರ್ತಾರೆ ಐಡನ್ ಮಾರ್ಕ್ರಮ್ ಹಾಗೂ ಮಿಚೆಲ್ ಮಾರ್ಷ್ ಅವರು LSG ಟೀಮ್ಗೆ. ನಂಬರ್ 9 ಅಲ್ಲಿ ಬರ್ತಾರೆ ಸಂಜು ಸ್ಯಾಮ್ಸನ್ ಹಾಗೂ ಆಯುಷ್ ಮಾತ್ರೆ ಅವರು CSK ಟೀಮ್ಗೆ. ನಂಬರ್ 10 ಅಲ್ಲಿ ಬರ್ತಾರೆ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು. ನಂಬರ್ 10 ಅಲ್ಲಿ ಬರ್ತಾರೆ GT ಅವರಿಗೆ, ಗುಜರಾತ್ ಟೈಟನ್ಸ್ ಅವ್ರಿಗೆ. ಇಲ್ಲಿ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಅವರು ಬರ್ತಾರೆ ಅಂತ ಹೇಳ್ಬೋದು. ನಮ್ಮ RCB ಇಲ್ಲಿ ಟಾಪ್ 1 ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಫಿಲ್ ಸಾಲ್ಟ್ ಹಾಗೂ ನಮ್ಮ ವಿರಾಟ್ ಕೊಹ್ಲಿ ಅವರು ಓಪನ್ ಮಾಡೋದು ಸಖತ್ ಅಗ್ರೆಸಿವ್ ಇರುವಂತ ಪ್ಲೇಯರು. ಈ ಸೀಸನ್ ಕೂಡ ನಮ್ಮ RCB ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಇಲ್ಲಿ ಯಾವುದು ನಿಮಗೆ ಬೆಸ್ಟ್ ಬ್ಯಾಟಿಂಗ್ ಪೇರ್, ಓಪನಿಂಗ್ ಪೇರ್ ಅಂತ ಅನಿಸ್ತಾ ಇದೆ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.